ಮೂಢ ಕರ್ಮಕಾಂಡ ಸಿದ್ದರಾಮಯ್ಯನವರ ಇಡೀ ಕುಟುಂಬ ಇದರಲ್ಲಿ ಭಾಗಿಯಾಗಿದೆ ಅನ್ನೋ ವಿಚಾರ ಇವತ್ತು ಸದನದಲ್ಲೂ ಕೂಡ ಮೂಢ ಕರ್ಮಕಾಂಡ ಸದ್ದು ಮಾಡಿದೆ. ಕಲಾಪದಲ್ಲಿ ಇವತ್ತು ಮೂಢ ಸದ್ದು ಮಾಡಿದೆ, ಗದ್ದಲ ಆಗಿದೆ. ಮೂಢ ಹಗರಣದ ಕುರಿತು ಚರ್ಚೆಗೆ ಬಿಜೆಪಿ ಒತ್ತಾಯವನ್ನು ಮಾಡಿದೆ. ಮೂಢ ಚರ್ಚೆಗೆ ಅವಕಾಶ ಇಲ್ಲ ಅಂತೇಳಿ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾರೆ. ವಿಷಯದ ಗಂಭೀರತೆ ಮೇಲೆ ಚರ್ಚೆ ಅಂತೇಳಿ ಹೇಳ್ತಾರೆ. ಸುರೇಶ್ ಕುಮಾರ್ ತನಿಖೆಗೆ ಬಾಧಕವಾಗದಂತೆ ಚರ್ಚಿಸಬೇಕು ಅಂತೇಳಿ ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ. ನೋಡಿ, ಸುರೇಶ್ ಕುಮಾರ್ ಸಲಹೆ ಬೆನ್ನಲ್ಲೇ ಮಾತಿನ ಚಕಮಕಿ ಆಗತ್ತೆ ಸದನದಲ್ಲಿ. ಅದಕ್ಕೆ ಕಮಿಷನ್ ಆಫ್ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ ಮೂಢ ಅಧ್ಯಕ್ಷರು ಕಮಿಷನ್ ಆಫ್ ಎನ್ಕ್ವೈರಿ ಮಾತಾಡಿ ಆನರಬಲ್ ಆಯ್ತು, ಕೂತ್ಕೊಳ್ಳಿ. ಮತ್ತೆ ಚರ್ಚೆ ಮಾಡುವಾಗ ಚರ್ಚೆ ಬರುವಾಗೆಲ್ಲ ಮಾತಾಡಿ, ಎಲ್ಲರಿಗೂ ಅವಕಾಶ ಕೊಡ್ತೇವೆ. ಅವಾಗ ಈಗ ನೀವು ಇಡೀ ಸಮಾಜ ಇವತ್ತು ಗಮನಿಸ್ತಾ ಇರುವಾಗ ಯು ಹ್ಯಾವ್ ಟೇಕನ್ ಎ ವೆರಿ ಬ್ಯಾಡ್ ಬ್ರೀಫ್. ಸೊ ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರು ಕೇಳ್ಕೊಳ್ಳೋದು, ಲೆಟ್ ಅಸ್ ನಾಟ್ ಗೋ ಇನ್ ಟು ದಿಸ್ ನಿಟಿ ಗ್ರಿಟಿ. ಇವತ್ತು ನಾನು ಹೇಳಿದಾಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದು ನೀಡ್ಲ್ ಆಫ್ ಸಸ್ಪಿಷನ್ ಅಂತ ಒಂದು ಪದ ಇದೆ. ನೀಡ್ಲ್ ಆಫ್ ಸಸ್ಪಿಷನ್ ಇವತ್ತು ರಾಜ್ಯದ ಬಹಳ ಮುಖ್ಯವಾದ ವ್ಯಕ್ತಿಯ ಕುಟುಂಬದ ಕಡೆ ಇವತ್ತು ತೋರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಇರುವಾಗ ಈ ಸದನದ ಜವಾಬ್ದಾರಿ ಇದೆ. ವಿ ಶುಡ್ ಡಿಸ್ಕಸ್, ಲೆಟ್ ದೆಮ್ ಆನ್ಸರ್, ಲೆಟ್ ದೆಮ್ ಡಿಫೆಂಡ್, ಎಲ್ಲಾನು ಮಾಡ್ಲಿ. ಅದೇ ಅವಕಾಶನೇ ಕೊಡೋದಿಲ್ಲ. ಕ್ವಾಸಿ ಜುಡಿಷಿಯಲ್ ಬಾಡಿ. ನಿನ್ನೆ ಏನಾಗಿತ್ತು ನಿಮ್ಗೆ? ನಿನ್ನೆ ಹೈಕೋರ್ಟ್ ಅಲ್ಲಿ ಇರುವಾಗ, ಇಡಿ ಮಾಡ್ತಾ ಇದ್ದಾಗ ಚರ್ಚೆಗೆ ಯಾಕೆ ಅವಕಾಶ ಕೊಟ್ರಿ? ನಿನ್ನೆ ಶಿವಲಿಂಗೇಗೌಡರಿಗೆ ಕೊಟ್ರಲ್ಲ, ಶಿವಲಿಂಗೇಗೌಡರನ್ನ ಮಾತಾಡಕ್ಕೆ ಬಿಡಲಿಲ್ಲ. ಶಿವಲಿಂಗೇಗೌಡರಿಗೆ ಆಮೇಲೆ ಅವಕಾಶ ಕೊಟ್ಟಿದ್ದು, ಮೊದಲು ತಮಗೆ ಅವಕಾಶ ಕೊಟ್ಟಿದ್ದು ಸ್ಪೀಕರ್ ಅವರು. ಆಯ್ತಾ? ಚರ್ಚೆಗೆ ಇಲ್ಲ, ನೀವು ಚರ್ಚೆಗೆ ಇಲ್ಲ. ಮೂಢ ಹಗರಣದ ಬಗ್ಗೆ ನಿಲುವಳಿ ತಿರಸ್ಕಾರ ಪ್ರಸ್ತುತ ವಿಷಯ ಅಲ್ಲ ಅಂತ ಹೇಳಿ ಸ್ಪೀಕರ್ ನಿಲುವಳಿಯನ್ನ ತಿರಸ್ಕಾರ ಮಾಡಿದ್ದಾರೆ. ತುರ್ತು ವಿಚಾರ ಅಲ್ಲ ಅಂತ ಹೇಳಿ ಸ್ಪೀಕರ್ ಯು.ಟಿ. ಖಾದರ್ ಅವರು ನಿಲುವಳಿಯನ್ನ ತಿರಸ್ಕಾರ ಮಾಡಿದ್ದಾರೆ. ನಿಲುವಳಿ ಸೂಚನೆ ತಿರಸ್ಕರಿಸ್ತಾ ಇದ್ದಂತೆ ಸದನದಲ್ಲಿ ಸದ್ದು, ಗದ್ದಲ, ಕೋಲಾಹಲವೇ ಸೃಷ್ಟಿಯಾಯಿತು. ನಿಲುವಳಿ ಸೂಚನೆ ಬಂದಿದೆ. ಹೀಗೆ ಒಂದೇ ಸರಿ ಎದ್ದಿರೋದು. ದಯವಿಟ್ಟು ಒಂದೇ ನಿಮಿಷ. ನಿಲುವಳಿ ಸೂಚನೆ. ನಾನು ಈ ಪ್ರಶ್ನೆ ಎಚ್.ಕೆ. ಪಾಟೀಲ್ ಅವರು ಕೇಳಿದ್ದಾರೆ. ಇದೇನು ಅರ್ಜೆನ್ಸಿ ಇದೆಯಾ ಅಂತ ಕೇಳಿದ್ದಾರೆ. ಏನಂತ ಅಲ್ಲ, ಅವ್ರು ಕೇಳಿರೋದು ಕೇಳ್ತಾ ಇದ್ದೀನಿ. ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡಕ್ಕೆ ಆ ಪದ ಹೇಳಿದ್ದಾರೆ. ಇದು 3,000 ಕೋಟಿ ಹಗರಣ ಆಗಿದೆ ಅಂತ ಬರ್ತಾ ಇರೋದು. 3,000 ಕೋಟಿ ಹಗರಣ ಅಂತ ಹೇಳಿರೋದು. ಒಂದ್ ಸೆಕೆಂಡ್. ಈಗ ಮತ್ತೆ ಒಂದು ಸೆಕೆಂಡ್. ಇದು ಇವತ್ತಾಗಿರೋ. ಈಗ ನೋಡಿ, ಈಗ ರೀಸೆಂಟ್ ಅಲ್ಲ ಅಂತ ಹೇಳಿದ್ದೀರಾ. ಕೂತ್ಕೊಳ್ಳಿ ನೀವು ಒಂದು ಸೆಕೆಂಡ್. ಈಗ ಯಾವ ನಿಲುವಳಿ ಸೂಚನೆ ಇವತ್ತು ಪ್ರತಿಪಕ್ಷ ತಂದಿದ್ದಾರೆ, ಅದು ಬಹುಶಃ ಇವತ್ತು ತುರ್ತಾದ ವಿಚಾರ ಕೂಡ ಅಲ್ಲ. ಮತ್ತೆ ಅಲ್ಲಿ ಜುಡಿಷಿಯಲ್ ಎನ್ಕ್ವೈರಿದ ಕಾರಣ ಈ ನಿಲುವಳಿ ಸೂಚನೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಅಪ್ಡೇಟ್ ಇದು. ಈ ಪ್ರಕರಣದಲ್ಲಿ, ಈ ಹಗರಣದಲ್ಲಿ IAS ಅಧಿಕಾರಿಗಳ ಹೆಸರು ಕೂಡ ಹೊರಗಡೆ ಬರ್ತಾ ಇದೆ. IAS ಅಧಿಕಾರಿಗಳಿಗೆ ನೋಟಿಸ್ ಬರುತ್ತಾ? ನೋಟಿಸ್ ಬರುವ ಆತಂಕದಲ್ಲಿ ಕೆಲ ಅಧಿಕಾರಿಗಳು ಈಗಾಗಲೇ ಹಲವರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ. ಈಗಾಗಲೇ ಕೆಲ IAS ಅಧಿಕಾರಿಗಳಿಗೆ ನೋಟಿಸ್ ಬರುವ ಆತಂಕದಲ್ಲಿದ್ದಾರೆ. ಇಡಿ ನಡೆಸಿರುವ ತನಿಖೆಯಲ್ಲಿ ಹಣಕಾಸು ಇಲಾಖೆ ಅನುಮತಿಯ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೆಲ IAS ಅಧಿಕಾರಿಗಳಿಗೆ ನೋಟಿಸ್ ಬರುವಂತ ಸಾಧ್ಯತೆ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೆಲ IAS ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ಈಗ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಮಾಹಿತಿ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಹಣಕಾಸು ಇಲಾಖೆಗೆ ಸಂಬಂಧಪಟ್ಟಂತ ಕೆಲ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಸುವಂತ ಸಾಧ್ಯತೆ ಇದೆ. ಕೆಲ IAS ಅಧಿಕಾರಿಗಳಿಗೆ ನೋಟಿಸ್ ಹೋಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಸಿಕ್ಕಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈ ಹಗರಣದಲ್ಲಿ IAS ಅಧಿಕಾರಿಗಳ
ಭಾಗಿ ಹೇಗೆ, ಇಡಿ ಅಧಿಕಾರಿಗಳ ಬಳಿ ಏನು ಮಾಹಿತಿ ಇದೆ, IAS ಅಧಿಕಾರಿಗಳು ಇದರಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ವಿಜಯ್. ರಂಜಿತ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿದೆ, ಹಣದ ದುರುಪಯೋಗ ಸಂಬಂಧಪಟ್ಟಂತೆ ಹಗರಣ ಏನಿದೆ, ಅದು ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈಗಾಗಲೇ ಕೂಡ ಈ ಸಂಬಂಧಪಟ್ಟಂತೆ ಹಲವು ಅಧಿಕಾರಿಗಳನ್ನ ವಿಚಾರಣೆ ಮಾಡಿರುವಂಥದ್ದು, ಜೊತೆಗೆ ಇಬ್ಬರು ಶಾಸಕರನ್ನ ನಾಗೇಂದ್ರ ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಇದರ ವ್ಯಾಪ್ತಿ ಬೇರೆ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ 3 ಹಿರಿಯ IAS ಅಧಿಕಾರಿಗಳಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಅಥವಾ ಆ ರೀತಿ ಸಂಬಂಧಪಟ್ಟಂತೆ ಚರ್ಚೆ ವಿಚಾರ ಆಗಿರುವಂಥದ್ದು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಇಲಾಖೆಯ ಅನುಮತಿ ಏನಾದರೂ ಕೂಡ ಸಂಬಂಧಪಟ್ಟಂತೆ ಇದರಲ್ಲಿ ಏನಾದರೂ ಕೂಡ ಇದೆಯಾ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ತನಿಖೆ ನಡೆಸ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳ ವಿಚಾರಣೆಯಲ್ಲಿ ಕೂಡ ಸಾಕಷ್ಟು ಸಮಗ್ರವಾಗಿ ತನಿಖೆ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ IAS ಅಧಿಕಾರಿಗಳಿಗೆ ಈ ಹಗರಣ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಸಂಬಂಧಪಟ್ಟಂತೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಅವರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣದ ವಿಚಾರದಲ್ಲಿ ಕೆಲ IAS ಅಧಿಕಾರಿಗಳ ಹೆಸರು ಈಗ ಕೇಳಿ ಬರ್ತಾ ಇದೆ. ಮೂಡೈಕ್ಕಳದಲ್ಲಿ CM ಸಿದ್ದರಾಮಯ್ಯ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಬೇಡಿ. ಸಿದ್ದರಾಮಯ್ಯನವರು ಭ್ರಷ್ಟ ಅಂತ ಹೇಳಿ ನಾನು ಹೇಳೋದಿಲ್ಲ. ಸಿದ್ದರಾಮಯ್ಯನವರು ಭ್ರಷ್ಟ ಅಂತ ಹೇಳಿ ನಾನು ಹೇಳೋದಿಲ್ಲ. ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಮಾತನ್ನು ಹೇಳಿದ್ದಾರೆ ನೋಡಿ. ಸಿದ್ದರಾಮಯ್ಯ ಅಷ್ಟೇನು ಆಸ್ತಿವಂತ ಅಲ್ಲ. 14 ಸೈಟ್ಗಳಿಗೆ ವರ್ಚಸ್ಸು ಕುಗ್ಗಿಸಬೇಡಿ ಸಿದ್ದರಾಮಯ್ಯನವರದ್ದು. ಮೂಡಾಗೆ ಸೈಟ್ ಕೊಟ್ಟು ಘನತೆಯನ್ನು ಉಳಿಸಿಕೊಳ್ಳಿ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. 20 ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದ್ರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನು ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ಆದರೆ ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ, ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸಲ್ಲಿ ಅನುಮಾನವನ್ನು, ಶಂಕೆಯನ್ನು, ಪ್ರಶ್ನೆಯನ್ನು ಮೂಡಿಸಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ 16 ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅಂತಹ ಜಡ್ಜ್ಗಳಂತ ಅಂಥ ಕ್ಯಾಲಿಬರ್ ಇರುವಂಥ ಜಡ್ಜ್ಗಳು ಅಥವಾ ಎನ್ ಕುಮಾರ್ ಅಂತವ್ರನ್ನ ಇದರ ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿ. ಆಗ ಇಡೀ ಪ್ರಕರಣ ಹೊರಗಡೆ ಬರುತ್ತೆ. ಇವತ್ತು 16 ಸೈಟ್ ತೊಗೊಂಡಿರುವಂತಹ ನೀವಷ್ಟೇ ಕಟಕಟೆಗೆ ಬಂದು ನಿಂತಿದ್ದೀರಿ. ಅದು ನೀವು ಆ ಸೈಟನ್ನು ಸರೆಂಡರ್ ಮಾಡಿ ಒಂದು ಕೂಲಂಕಷವಾದಂಥ ತನಿಖೆಗೆ ಒಬ್ಬ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅವರಂತಹ ಕ್ಯಾಲಿಬರ್ ಇರುವಂತಹ ಅಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಗೆ ಆದೇಶವನ್ನು ಮಾಡಿದರೆ ನೀವು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೋದು. ಪ್ರತಿನಿತ್ಯನೂ ಕೂಡ ಮೂಡಾ ಸೈಟ್ ಹೊಡೆದ್ರಿ